ಸೊ ಹಲೋ ಎವ್ರಿವನ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ದ ಆರಿಜಿನ್ ಆಫ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟಿವಿಟಿ ಅಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಅಂಡ್ ಹೌ ಡಸ್ ರೆಸಿಸ್ಟೆನ್ಸ್ ವೇರಿ ವಿತ್ ಲೆಂತ್ ಅಂಡ್ ಏರಿಯಾ. ಆಮೇಲೆ ಎಕ್ಸ್ಪ್ರೆಷನ್ ಫಾರ್ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ and define resistivity and what are the factors affecting the resistivity, how does resistivity of the conductor varies with the temperature and for the graph for the certain metals. So istu concept ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ. ಸೊ ಫಸ್ಟ್ ಒನ್, ಎಕ್ಸ್ಪ್ಲೈನ್ ದ ಆರಿಜಿನ್ ಆಫ್ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ. ಸೊ ಹೇಗೆ ರೆಸಿಸ್ಟಿವಿಟಿ ಅಥವಾ ರೆಸಿಸ್ಟೆನ್ಸ್ ಬರುತ್ತೆ ಅಂತ. ಓಕೆನಾ. ಸೊ ಇದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಕನ್ಸಿಡರ್ ಮಾಡ್ತೀನಿ ಅಂದ್ರೆ ಐ ವಿಲ್ ಕನ್ಸಿಡರ್ ಎ ಕಂಡಕ್ಟರ್. ಓಕೆನಾ. ಸೊ ಕಂಡಕ್ಟರ್ನ ಕನ್ಸಿಡರ್ ಮಾಡ್ತೀನಿ. ಇನ್ಸೈಡ್ ದ ಕಂಡಕ್ಟರ್ ಏನಿರುತ್ತೆ, ನಮಗೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಕರೆಕ್ಟಾ. ಸೊ ಇನ್ಸೈಡ್ ದ ಕಂಡಕ್ಟರ್ ವಿ ಹ್ಯಾವ್ ಫ್ರೀ ಎಲೆಕ್ಟ್ರಾನ್ಸ್. ಸೊ ಈ ಒಂದು ಫ್ರೀ ಎಲೆಕ್ಟ್ರಾನ್ಸ್ ಅಥವಾ ಈ ಕಂಡಕ್ಟರ್ನ ನಾನು ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡ್ತೀನಿ. ಓಕೆನಾ. ಈಗ ನಾನು ಯಾವುದೋ ಪೊಟೆನ್ಷಿಯಲ್ ಅಪ್ಲೈ ಮಾಡಿಲ್ಲ ಅನ್ಕೊಳ್ಳಿ. ಸೊ ಇನಿಷಿಯಲಿ ನಾನು ಯಾವುದೇ ಒಂದು ಪೊಟೆನ್ಷಿಯಲ್ ಅಂತ ಅಂದ್ರೆ ಎಲೆಕ್ಟ್ರಾನ್ಸ್ಗೆ ಎನರ್ಜಿ ಪುಷ್ ಇದ್ದಂಗೆ. ಓಕೆನಾ. ಸೊ ನಾನು ಯಾವುದೇ ಒಂದು ಎನರ್ಜಿ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ದಾಗ ಏನಾಗುತ್ತೆ, ದೀಸ್ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಇನ್ ಎ ರ್ಯಾಂಡಮ್ ಮೋಷನ್. ಸೊ ಈ ತರ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರುತ್ತೆ. ಆಗ ನಾನು ಈಗ ಪೊಟೆನ್ಷಿಯಲ್ ಅಪ್ಲೈ ಮಾಡಿದೆ ಅನ್ಕೊಳ್ಳಿ. ಇದು ಯಾವ ಟರ್ಮಿನಲ್, ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ಎಲೆಕ್ಟ್ರಾನ್ಸ್ ಯಾವ ಚಾರ್ಜ್, ನೆಗೆಟಿವ್ ಚಾರ್ಜ್. ಓಕೆನಾ. ಸೊ ಈಗ ಬೈ ಯೂಸಿಂಗ್ ದಿಸ್ ಬ್ಯಾಟರಿ ಇಫ್ ಐ ಅಪ್ಲೈ ದ ಪೊಟೆನ್ಷಿಯಲ್, ಸೊ ಪೊಟೆನ್ಷಿಯಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಸೊ ಎಲ್ಲಿ ಪಾಸಿಟಿವ್ ಟರ್ಮಿನಲ್ಲು ನೆಗೆಟಿವ್ ಟರ್ಮಿನಲ್ಲು, ಸೊ ಅಥವಾ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಎರಡೂ ಇರುತ್ತೋ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್ ಎಲ್ಲ ಕೂಡ ಈ ಕಡೆ ಎಳ್ಕೊಂಡು ಬರುತ್ತೆ. ಸೊ ಯಾಕೆ ಹೇಳಿ, ಸೊ ಇದು ನೆಗೆಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜು. ಸೊ ಅನ್ಲೈಕ್ ಚಾರ್ಜಸ್, ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅದೇ ಇದು ಎಲೆಕ್ಟ್ರಾನ್ಸ್ ಈ ಕಡೆ ಹೋಗೋಕ್ಕಾಗೋದಿಲ್ಲ. ಸೊ ಯಾಕೆ ಹೇಳಿ, ಸೊ ಇದು ನೆಗೆಟಿವ್ ಚಾರ್ಜು, ಎಲೆಕ್ಟ್ರಾನ್ಸ್ ಕೂಡ ನೆಗೆಟಿವ್ ಚಾರ್ಜು. ಸೊ ಅದಕ್ಕೆ ಇದು ಎಲೆಕ್ಟ್ರಾನ್ಸ್ ಏನನ್ನ ಈ ಕಡೆ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಇದನ್ನ ಪುಷ್ ಮಾಡುತ್ತೆ. ಸೊ ಕರೆಂಟ್ ಆಕ್ಚುಲಿ ಈ ತರ ಫ್ಲೋ ಆಗ್ತಾ ಇರುತ್ತೆ. ಓಕೆನಾ. ಸೊ ಈ ಫ್ಲೋ ಆಗ್ಬೇಕಾದ್ರೆ ಸೊ ಒಂದು ಎಲೆಕ್ಟ್ರಾನು ಇನ್ನೊಂದು ಎಲೆಕ್ಟ್ರಾನ್ಗೆ ಡಿಕ್ಕಿ ಹೊಡಿತಾ ಹೋಗುತ್ತೆ. ಓಕೆನಾ. ಸೊ ಆ ಡಿಕ್ಕಿ ಹೊಡಿಯೋದ್ರಿಂದನೇ ನಮಗೆ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಬರೋದು. ಓಕೆ. ಸೊ ಅರ್ಥ ಆಯ್ತಾ. ಸೊ ಇನ್ನೊಂದ್ಸಲ ಇಂಗ್ಲೀಷಲ್ಲಿ ಹೇಳ್ತೀನಿ ನೋಡಿ. ಸೊ ಕನ್ಸಿಡರ್ ಎ ಕಂಡಕ್ಟರ್ ಅಂಡ್ ಕನೆಕ್ಟೆಡ್ ಟು ದ ಬ್ಯಾಟರಿ ಆರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆನಾ. ಸೊ ಇಫ್ ಐ ಅಪ್ಲೈ ದ ಪೊಟೆನ್ಷಿಯಲ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್, ಸೊ ಫ್ರೀ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, these free electrons are get accelerated towards the positive terminal of the battery. During this the collision takes place. The collision between the electrons and electrons takes place. So that's why we will get a resistance or the resistivity. Okay na. So here ಈಗ ನಾನು ಈ ಕಂಡಕ್ಟರ್ಗೆ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದೆ ಅನ್ಕೊಳ್ಳಿ. ಸೊ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಸೊ ಎಲೆಕ್ಟ್ರಾನ್ಸ್ ವಿಲ್ ಗೈನ್ ದ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಿದಾಗ ಕೊಲಿಷನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆಬ್ವಿಯಸ್ಲಿ ನಮ್ಗೆ ಏನಾಗುತ್ತೆ, ಸೊ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಇಷ್ಟು ಕಾನ್ಸೆಪ್ಟ್ ಆಯಿತು. ಸೊ ನೆಕ್ಸ್ಟ್ ಒನ್, ಆನ್ ವಾಟ್ ಫ್ಯಾಕ್ಟರ್ಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್. ಸೊ ರೆಸಿಸ್ಟೆನ್ಸ್ 4 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು, ಲೆಂತ್ ಆಫ್ ದ ಕಂಡಕ್ಟರ್. ಸೆಕೆಂಡ್ ಒನ್, ನೇಚರ್ ಆಫ್ ದ ಕಂಡಕ್ಟರ್. ಥರ್ಡ್ ಒನ್, ಏರಿಯಾ ಆಫ್ ಕಂಡಕ್ಟರ್ ಅಂಡ್ ಟೆಂಪರೇಚರ್. ಓಕೆನಾ. ಸೊ ಟೆಂಪರೇಚರ್ ಆಫ್ ದ ಕಂಡಕ್ಟರ್. ಈ ಒಂದು 4 ಫ್ಯಾಕ್ಟರ್ಸ್ ಮೇಲೆ ರೆಸಿಸ್ಟೆನ್ಸ್ ಡಿಪೆಂಡ್ ಆಗುತ್ತೆ. ಓಕೆನಾ. ಸೊ ಇದನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು. 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು, ಆನ್ ವಾಟ್ ಫ್ಯಾಕ್ಟರ್ಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ಹೌ ಡಸ್ ರೆಸಿಸ್ಟೆನ್ಸ್ ವೇರಿ ವಿತ್ ಲೆಂತ್ ಅಂಡ್ ಏರಿಯಾ. ಓಕೆನಾ. ಸೊ ನೋಡಿ, ಈಗ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್. ಓಕೆನಾ. ಸೊ ಲೆಂತ್ ಎಷ್ಟು ಜಾಸ್ತಿ ಇದ್ರೆ ಸೊ ಅಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಓಕೆನಾ. ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್. ಸೊ ಅಂಡ್ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆನಾ. ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಇದಕ್ಕೆ ಏನಂತಂದ್ರೆ, ಈಗ ನಾನು ಏರಿಯಾನ ಜಾಸ್ತಿ ಮಾಡಿದೆ ಅನ್ಕೊಳ್ಳಿ, ಈ ಕಂಡಕ್ಟರ್ದು ಏರಿಯಾನ ತುಂಬಾ ಜಾಸ್ತಿ ಮಾಡಿದೆ. ಓಕೆನಾ. ಏರಿಯಾ ಜಾಸ್ತಿ ಮಾಡಿದಾಗ ಸೊ ಏನಾಗುತ್ತೆ, ಸೊ ಎಲೆಕ್ಟ್ರಾನ್ಸ್ ಫ್ರೀ ಆಗಿ ಕೊಲೈಡ್ ಆಗೋದಿಲ್ಲ, ಅಷ್ಟೊಂದು ಕೊಲಿಷನ್ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಆಬ್ವಿಯಸ್ಲಿ ಡಿಕ್ರೀಸ್ ಆಗೇ ಆಗುತ್ತೆ. ಓಕೆನಾ. ಸೊ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಅಂಡ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್. ಓಕೆನಾ. ಸೊ ಈ ಎರಡು ಇಕ್ವೇಶನ್ ನಾನು ಕಂಬೈನ್ ಮಾಡಿ ಬರೀತೀನಿ. ಸೊ ಕಂಬೈನ್ ಮಾಡಿ ಏನಂತ ಬರೀಬೋದು, ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಲ್ ಬೈ ಎ ಅಂತ ಬರೀಬೋದು. ಓಕೆ. ಸೊ ಫಿಸಿಕ್ಸ್ ಅಲ್ಲಿ ಯಾವಾಗಲೇ ಆಗಲಿ ಸೊ ಪ್ರಪೋರ್ಷನಲ್ ಡಿಸೈನ್ ರಿಮೂವ್ ಮಾಡಿದ್ರೆ ಕಾನ್ಸ್ಟೆಂಟ್ ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ರೋ ಅಂತಂದ್ರೆ ಏನಂತಂದ್ರೆ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ. ದಟ್ ಕಾನ್ಸ್ಟೆಂಟ್ ಇಸ್ ಕಾಲ್ಡ್ ರೆಸಿಸ್ಟಿವಿಟಿ. ಓಕೆ. ರೋ ಅಂತ ಏನು, ರೆಸಿಸ್ಟಿವಿಟಿ ಅಂತ. ಓಕೆ. ಸೊ ದಿಸ್ ರೋ ಈಸ್ ರೆಸಿಸ್ಟಿವಿಟಿ.
ರೋ ಈಸ್ ರೆಸಿಸ್ಟಿವಿಟಿ ಅಂತ. ಓಕೆನಾ. ಸೊ ಎಕ್ಸ್ಪ್ರೆಷನ್ ಕೇಳ್ಬೋದು, ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ ಅಂತ. ಸೊ ಇಲ್ಲಿ ಬರ್ದಿದ್ದೀನಿ ಎಕ್ಸ್ಪ್ರೆಷನ್ ಫಾರ್ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ ಅಂತ. ಈ ಎಕ್ಸ್ಪ್ರೆಷನ್ ಬರೀಬೇಕಾಗ ಸೊ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ. ಈಗ ರೋಗೆ ಒಂದು ಎಕ್ಸ್ಪ್ರೆಷನ್ ಬರೀಬೋದು. ಸೊ ರೋಗೆ ಏನಂತ ಬರೀಬೋದು, ಸೊ ಇದು ಆರ್ ಎ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ ಡಿವೈಡೆಡ್ ಬೈ ಎಲ್. ಓಕೆ. ಸೊ ಈಗ ಈ ಎಕ್ಸ್ಪ್ರೆಷನ್ ನೋಡಿ ನೀವು, ಸೊ ನೀವು ರೆಸಿಸ್ಟಿವಿಟಿನ ಡಿಫೈನ್ ಮಾಡ್ಬೋದು. ಸೊ ರೆಸಿಸ್ಟಿವಿಟಿ ಹೇಗೆ ಡಿಫೈನ್ ಮಾಡ್ತೀರಾ? Resistivity is defined as the resistance offered by the conductor having unit length and unit area of cross section. Okay na? So resistivity is defined as the resistance offered by the conductor having unit length and unit area of cross section. So unit area ಅಂತಂದ್ರೆ so area 1 meter square ಇರಬೇಕು, so length ಕೂಡ 1 meter ಇರಬೇಕು. ಆಗ ಎಷ್ಟು ರೆಸಿಸ್ಟೆನ್ಸ್ ಬರುತ್ತೆ, ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ರೆಸಿಸ್ಟಿವಿಟಿನ ಅಂತ ಕರಿತೀವಿ. ಓಕೆನಾ. ಸೊ ಇದಕ್ಕೆ ಎಸ್ ಐ ಯೂನಿಟ್ ಏನಂತ ಬರೀಬೋದು ನೋಡಿ ಈಗ. ಸೊ ರೋ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಎಸ್ ಐ ಯೂನಿಟ್ ಏನು ಓಮ್, ಏರಿಯಾಗೆ ಎಸ್ ಐ ಯೂನಿಟ್ ಏನು ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಲೆಂತ್ ಎಸ್ ಐ ಯೂನಿಟ್ ಇಸ್ ಮೀಟರ್. ಸೊ ಮೀಟರ್ ಸ್ಕ್ವೇರ್ ಮೀಟರ್ ಗೆಟ್ ಕ್ಯಾನ್ಸಲ್, ಓಮ್ ಮೀಟರ್. ಸೊ ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಅಂತ ಕೇಳಿದಾಗ ಯು ನೀಡ್ ಟು ಸೇ ಇಟ್ ಈಸ್ ಓಮ್ ಮೀಟರ್. ಓಮ್ ಮೀಟರ್ ಇಸ್ ದ ಎಸ್ ಐ ಯೂನಿಟ್ ಫಾರ್ ರೆಸಿಸ್ಟಿವಿಟಿ. ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಸೊ ಹೌ ಡಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೆಸಿಸ್ಟಿವಿಟಿ, ಯಾವ ಫ್ಯಾಕ್ಟರ್ಸ್ ಮೇಲೆ ಈ ರೆಸಿಸ್ಟಿವಿಟಿ ಅನ್ನೋದು ಸೊ ಡಿಪೆಂಡ್ ಆಗುತ್ತೆ ಅಂತ ನೋಡೋಣ. ಓಕೆನಾ. ಸೊ ನಿಮಗೆ ಒಂದು ಸ್ಮಾಲ್ ಡೆರಿವೇಶನ್ ಬರುತ್ತೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಕಂಡಕ್ಟಿವಿಟಿ, ಸೊ ಸಿಗ್ಮಾ, ಸೊ ಕಂಡಕ್ಟಿವಿಟಿ ಸಿಗ್ಮಾ ಈಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೋ ಡಿವೈಡೆಡ್ ಬೈ ಎಮ್ ಅಂತ. ಓಕೆ. ಸೊ ಇದು ಸ್ಮಾಲ್ ಡೆರಿವೇಶನ್ ಇದೆ, ಸೊ ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಮಾಡ್ತೀನಿ. ಸದ್ಯಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಸೊ ಕಂಡಕ್ಟಿವಿಟಿ ಈಸ್ ಗಿವನ್ ಬೈ ಸಿಗ್ಮಾ ಈಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೋ ಬೈ ಎಮ್ ಅಂತ ಆಯಿತು. But conductivity is defined as a reciprocal of resistivity. Conductivity is defined as a reciprocal of resistivity. Okay na? So reciprocal ಆಗುತ್ತೆ. So sigma is equal to ಇದು sigma, ಇದು rho is equal to, so ಏನಾಗುತ್ತೆ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಸಿಗ್ಮಾ is equal to m divided by n e square tau ಅಂತ ಆಯಿತು. ಓಕೆನಾ. ಈಗ ನೋಡಿ, where n is called number of free electrons, n is called number of free electrons and tau is called ರಿಲ್ಯಾಕ್ಸೇಷನ್ ಟೈಮ್. ಸೊ ಟೋ ಅಂದ್ರೆ ಏನು, ರಿಲ್ಯಾಕ್ಸೇಷನ್ ಟೈಮ್. ಓಕೆನಾ. ಸೊ ರಿಲ್ಯಾಕ್ಸೇಷನ್ ಟೈಮ್ ಅಂತಂದ್ರೆ ಏನಂತಂದ್ರೆ, ಈಗ ನೋಡಿ ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ಸ್ ಒಂದು ಎಲೆಕ್ಟ್ರಾನ್ ಇಂದ ಇನ್ನೊಂದು ಎಲೆಕ್ಟ್ರಾನ್ಗೆ ಡಿಕ್ಕಿ ಹೊಡಿಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೆ, ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರಿಲ್ಯಾಕ್ಸೇಷನ್ ಟೈಮ್. ಸೊ ಅದನ್ನ ಇಂಗ್ಲೀಷಲ್ಲಿ ಏನಂತ ಹೇಳ್ಬೇಕಂದ್ರೆ ಇಟ್ ಇಸ್ ದ ಆವರೇಜ್ ಟೈಮ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಕೊಲಿಷನ್ಸ್. ಓಕೆನಾ. ಇಟ್ ಇಸ್ ಅನ್ ಆವರೇಜ್ ಟೈಮ್ ಇಂಟರ್ವಲ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಕೊಲಿಷನ್ಸ್. ಇಟ್ ಇಸ್ ಕಾಲ್ಡ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಆಯ್ತು. ಓಕೆನಾ. ಸೊ ನೋಡಿ ಈಗ ರೋ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ 1/n. ಓಕೆ. ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಆದರೆ ಸೊ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ. ಓಕೆನಾ. ಸೊ ಅದೇ ರೀತಿ ರೋ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ 1/2. ರಿಲ್ಯಾಕ್ಸೇಷನ್ ಟೈಮ್ ಜಾಸ್ತಿ ಆದರೆ ಸೊ ರೆಸಿಸ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ. ಸೊ ಹೇಗೆ ಅಂತಂದ್ರೆ ಈಗ ನೋಡಿ, ಈಗ ಕಂಡಕ್ಟರ್ಗೆ ನಾನು ಅವಾಗಲೇ ಹೀಟ್ ಮಾಡಿದೆ ಅಂತ ಹೇಳ್ತಾ, ಹೀಟ್ ಮಾಡಿದಾಗ ಏನಾಗುತ್ತೆ, ಸೊ ಎಲೆಕ್ಟ್ರಾನ್ಸ್ ಜಾಸ್ತಿ ಕೊಲೈಡ್ ಆಗುತ್ತೆ. ಕರೆಕ್ಟಾ. ಸೊ ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಏನಾಗುತ್ತೆ, ರಿಲ್ಯಾಕ್ಸೇಷನ್ ಟೈಮ್ ಇನ್ಕ್ರೀಸಸ್ ಅಂತಂದ್ರೆ ಸೊ ಇಲ್ಲಿಂದ ಇಲ್ಲಿ ಈಗ ನಿಧಾನಕ್ಕೆ ಹೋಗ್ತಾ ಇರುತ್ತೆ ಎಲೆಕ್ಟ್ರಾನ್ಸ್. ನೀವು ಟೆಂಪರೇಚರ್ನ ಜಾಸ್ತಿ ಮಾಡಿದಾಗ ಎಲೆಕ್ಟ್ರಾನ್ಸ್ ಬೇಗ ಕೊಲೈಡ್ ಆಗುತ್ತೆ. ಓಕೆನಾ. ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ರಿಲ್ಯಾಕ್ಸೇಷನ್ ಟೈಮ್ ಇನ್ಕ್ರೀಸಸ್. ಸೊ ರಿಲ್ಯಾಕ್ಸೇಷನ್ ಟೈಮ್ ಇನ್ಕ್ರೀಸಸ್ ಮೀನ್ಸ್ ದ ರೆಸಿಸ್ಟಿವಿಟಿ decreases. Okay. So it is inversely proportional. Okay. So next one, graphs. Okay na. So ಇಲ್ಲಿ so certain types of graph ಬರುತ್ತೆ. ಫಸ್ಟ್ ನೋಡಿ ಫಾರ್ ಕಾಪರ್. ಓಕೆ. ಸೊ ಇಲ್ಲಿ ಹೆಡಿಂಗ್ ನೀವು ಏನಂತ ಬರ್ಕೋತಾರೆ ಅಂದ್ರೆ, ಸೊ ಡ್ರಾ ದ ಗ್ರಾಫ್ ಫಾರ್ ವೇರಿಯೇಷನ್ ಆಫ್ ದ ಕಾಪರ್ ವಿತ್ ಟೆಂಪರೇಚರ್. ಓಕೆನಾ. ಸೊ ಇದು ಯಾವುದಕ್ಕೆ, ಕಾಪರ್. ಸೊ ದಿಸ್ ಒನ್ ಇಸ್ 0, ದಿಸ್ ಒನ್ ಇಸ್ ರೋ ಅಂಡ್ ದಿಸ್ ಒನ್ ಇಸ್ T ಡಿಗ್ರಿ ಸೆಂಟಿಗ್ರೇಡ್. ಓಕೆನಾ. ಟೆಂಪರೇಚರ್ ಇದು. ಓಕೆನಾ. ಇಲ್ಲಿ ಈ ಥರ ಬರುತ್ತೆ. ಓಕೆನಾ. ಇನಿಷಿಯಲಿ ಜಾಸ್ತಿ ಇನ್ಕ್ರೀಸ್ ಆಗೋದಿಲ್ಲ, ಆಮೇಲೆ ಇಟ್ ವಿಲ್ ಟೇಕ್ ಎ ಶಾರ್ಪ್ ಲೈನ್. ಓಕೆ. ಆಮೇಲೆ ಮ್ಯಾಂಗನಿನ್ ಕಾನ್ಸ್ಟೆಂಟನ್. ಓಕೆ. ಸೊ ಮ್ಯಾಂಗನಿನ್ ಕಾನ್ಸ್ಟೆಂಟನ್, ಸೊ ಇವೆರಡು ಕೂಡ ಮೆಟೀರಿಯಲ್ಸು. ಮ್ಯಾಂಗನಿನ್ ಕಾನ್ಸ್ಟೆಂಟನ್ ಈ ಒಂದು ಮೆಟೀರಿಯಲ್ಸ್ಗೆ, ಸೊ ಈ ಒಂದು ಮೆಟೀರಿಯಲ್ಸ್ಗೆ ಗ್ರಾಫು ಲೀನಿಯರ್ ಗ್ರಾಫ್ ಬರುತ್ತೆ. ಓಕೆ. ಸೊ ದಿಸ್ ಒನ್ ಇಸ್ ರೋ, ದಿಸ್ ಒನ್ ಇಸ್ 0, ದಿಸ್ ಒನ್ ಇಸ್ T ಡಿಗ್ರಿ ಸೆಂಟಿಗ್ರೇಡ್.
ಓಕೆ. ಸೊ ಲೀನಿಯರ್ ಗ್ರಾಫ್ ಬರುತ್ತೆ. ಸೊ ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ರೆಸಿಸ್ಟಿವಿಟಿ ಆಲ್ಸೋ ಇನ್ಕ್ರೀಸಸ್. ಇಯರ್ ಆಲ್ಸೋ ರೆಸಿಸ್ಟಿವಿಟಿ ಇನ್ಕ್ರೀಸಸ್, ಬಟ್ ಇನಿಷಿಯಲಿ ಅಷ್ಟೊಂದು ಇನ್ಕ್ರೀಸ್ ಆಗೋದಿಲ್ಲ. ಬಟ್ ಫಾರ್ ಸೆಮಿಕಂಡಕ್ಟರ್ ಇಟ್ ವಿಲ್ ಟೇಕ್ ಎ ನೆಗೆಟಿವ್. ಓಕೆನಾ. ಸೆಮಿಕಂಡಕ್ಟರ್ಸ್ resistivity decreases with increase in the temperature. Okay, this one is T degree centigrade and this one is rho and this one is 0. Okay, ಇದು ಯಾವುದಕ್ಕೆ semiconductors. ಓಕೆ. ಸೊ ಮೂರು ಮೆಟೀರಿಯಲ್ಸ್ಗೆ ನಾನು ಗ್ರಾಫ್ ಹಾಕಿದ್ದೀನಿ. ಒಂದು ಕಾಪರ್ ಆಯಿತು. ಸೊ ಒಂದು ಕಾಪರ್, ಸೆಕೆಂಡ್ ಒನ್ ಮ್ಯಾಂಗನಿನ್ ಅಂಡ್ ಕಾನ್ಸ್ಟಂಟನ್, ಅಂಡ್ ಇಲ್ಲಿ ಇನ್ನೊಂದು ಮೆಟೀರಿಯಲ್ ಬರುತ್ತೆ ನೈಕ್ರೋಮ್. ಓಕೆ. ಸೊ ನೈಕ್ರೋಮ್ ಕೂಡ ಇದೇ ಬರುತ್ತೆ ಗ್ರಾಫ್. ಮ್ಯಾಂಗನಿನ್, ಕಾನ್ಸ್ಟಂಟನ್ ಅಂಡ್ ನೈಕ್ರೋಮ್ ಮೂರ್ಗೂ ಕೂಡ ಲೀನಿಯರ್ ಗ್ರಾಫೇ ಬರುತ್ತೆ. ಫಾರ್ ಸೆಮಿ ಕಂಡಕ್ಟರ್ಸ್ ಇಟ್ ವಿಲ್ ಟೇಕ್ ಎ ನೆಗೆಟಿವ್ಲಿ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಇದು ಹೇಳಿದ್ನಲ್ವಾ. ಸೊ ಹೌ ಡಸ್ ರೆಸಿಸ್ಟಿವಿಟಿ ಆಫ್ ದ ಕಂಡಕ್ಟರ್ ವೇರಿ ವಿತ್ ಟೆಂಪರೇಚರ್ಗೆ. ಸೊ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಸೊ ರೋ ಈಸ್ ಈಕ್ವಲ್ ಟು ರೋ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ ಅಂತ. ಇದಕ್ಕೆ ಡಿರೈವೇಶನ್ ಇದೆ, ಬಟ್ ಅದು ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ. ಓಕೆನಾ. ಸೊ ರೆಸಿಸ್ಟಿವಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ಇದು ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. where rho naught is initial temperature. Alpha is called coefficient of temperature of resistivity. Alpha andre eno coefficient of resistivity of temperature, and rho naught means initial temperature, and rho means any temperature at T degree centigrade. Okay na. So ee ಒಂದು ಎಕ್ಸ್ಪ್ರೆಷನ್ ನೀವು ಜ್ಞಾಪಕ ಇಟ್ಕೊಳ್ಳಿ. ಸೊ ಇದು ನ್ಯೂಮರಿಕಲ್ಸ್ ಮಾಡಬೇಕಾದ್ರೆ ಇದು ಹೆಲ್ಪ್ ಆಗುತ್ತೆ. ಓಕೆ.